ಇವತ್ತಂತೂ ತುಂಬಾ ಟೈರ್ಡ್ ಆಗಿತ್ತು. ಯಾಕೋ ಗೊತ್ತಿಲ್ಲ. ಸೊ ತುಂಬಾನೇ ಸುಸ್ತು ಕೂಡ ಆಗ್ತಿತ್ತು. ಅದಕ್ಕೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆದೆ. ಇನ್ನೂ ಒಂಥರ ಆರಾಮ್ ಅನ್ಸುತ್ತೆ ಅಂತ ಹೇಳಿ ಅದಾದ್ಮೇಲೆ ನಾನು ಯೂಸ್ ಮಾಡೋದು ರೋಸ್ ವಾಟರ್. ನೈಟ್ ಮುಖ ತೊಳ್ಕೊಂಡು ರೋಸ್ ವಾಟರ್‌ನ ಅಪ್ಲೈ ಮಾಡಿದ್ರೆ ಮುಖ ಗ್ಲೋನು ಕೂಡ ಆಗುತ್ತೆ. ಹಾಗೆ ಫ್ರೆಶ್‌ನೆಸ್ ಆಗೂ ಇರುತ್ತೆ. ಅದಾದ್ಮೇಲೆ ಕುಂಜಲ್ ಕೂಡ ಬಂದು ಅಮ್ಮ ನನಗೂ ಕೂಡ ಹಚ್ಚು ಅಂತ ಹೇಳಿ. ಅವಳಂತೂ ತುಂಬಾ ತೀಟೆ ಆಗಿದ್ದಾಳೆ ಈ ನಡುವೆ ಅಂತೂ. ಏನು ಹೆಲ್ತಿ ಫುಡ್ ಕೊಟ್ಟರು ತಿನ್ನೋದೇ ಇಲ್ಲ ಅಂತಾಳೆ. ಬಟ್ ಅವಳಿಗೆ ಇಷ್ಟ ಅಂತಾಳೆ ಸೌತೆಕಾಯಿ ಮತ್ತೆ ಕ್ಯಾರೆಟ್. ಅದನ್ನ ಕೊಡ್ಲಾ ಅಂತಂದ್ರೆ ಯಾಕೋ ಇವತ್ತು ಅದನ್ನ ಬೇಡ ಅಂತಾನೆ ಅಂತ ಇದ್ಲು. ಚಿಪ್ಸ್ ಕೊಡು ಅಂತ ಹೇಳಿ ಅದಕ್ಕೆ ಚಿಪ್ಸ್ ಕೂಡ ಕೊಟ್ಟು ಹಾಗೆ ಟಿವಿನೂ ಹಾಕೊಡು ಅಂತ ಹೇಳಿದ್ರು. ಟಿವಿನೂ ಹಾಕೊಟ್ಟಿದ್ದೆ. ನೈಟ್ ಡಿನ್ನರ್‌ಗೆ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬೆಳಗ್ಗೆನೂ ಕೂಡ ರೈಸ್ ಮಾಡಿದ್ದೆ. ಸೊ ಮಧ್ಯಾಹ್ನ ಕೂಡ ಅದನ್ನೇ ಇತ್ತು. ಅದನ್ನೇ ಕೂಡ ತಿನ್ಕೊಂಡ್ವಿ ನಾನು ಕೂಡ ಕುಂಜಲು. ಅದಕ್ಕೆ ಮಸಾಲೆ ರೊಟ್ಟಿ ಮಾಡೋಣ ಅನ್ಕೊಂಡೆ. ಈ ರೀತಿ ಮಸಾಲೆ ರೊಟ್ಟಿ ಮಾಡಿದ್ರೆ ಅವಳಿಗದು ತುಂಬಾನೇ ಇಷ್ಟ, ತುಂಬಾ ಇಷ್ಟಪಟ್ಟು ಕೂಡ ತಿಂತಾಳೆ. ಈ ರೀತಿ ಮಸಾಲೆ ರೊಟ್ಟಿ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಮತ್ತೆ ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು. ಇದಕ್ಕೆ ನಾನು ಹಸಿಮೆಣಸಿನಕಾಯಿನ ಬಳಸೋದಿಲ್ಲ, ಅವಳು ತಿನ್ನಲ್ಲ ಅದಕ್ಕೇನೆ. ಅದಕ್ಕೆ ಒಂದು ಬೌಲ್‌ಗೆ ಅಕ್ಕಿ ಹಿಟ್ಟನ್ನ ತಗೊಂಡು ಅದಕ್ಕೆ ಒಂದು ಬೌಲ್ ಆಗುವಷ್ಟು ತುರಿದಿರೋ ಕ್ಯಾರೆಟ್, ಒಂದು ಬೌಲ್ ಆಗುವಷ್ಟು ಹಸಿ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಆಗುವಷ್ಟು ಸಬ್ಬಾಕ್ಸಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು. ಈಗ ಅಚ್ಕಾರದ ಪುಡಿನ ಹಾಕೊಂತಾ ಇದ್ದೀನಿ. ನಾನು ಹಸಿಮೆಣಸಿನಕಾಯಿನ ಬಳಸಿಲ್ಲ. ಅವಳಿಗೆ ಜೀರಿಗೆ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಜೀರಿಗೆನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾನು ಇಲ್ಲಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಿಲ್ಲ, ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿರ್ತೀನಿ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮಸಾಲೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನೋಡ್ತಾ ಇದ್ದಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಬಟರ್ ಪೇಪರ್ ಇರಲಿಲ್ಲ. ಸೊ ಬಟರ್ ಪೇಪರ್ ಬದಲಾಗಿ ನಾನಿಲ್ಲಿ ಆಯಿಲ್ ಪೇಪರ್ ಇತ್ತು, ಅದನ್ನು ಕೂಡ ತಗೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ಸೊ ಬಟರ್ ಪೇಪರ್ ತಗೊಳ್ಳೋ ಅಗತ್ಯನೇ ಇರೋದಿಲ್ಲ. ಇದಾದ್ಮೇಲೆ ನಾವು ನಾರ್ಮಲಿ ಹೇಗೆ ಒಬ್ಬಟ್ಟನ್ನ ತಟ್ಕೊಂತೀವೋ ಅದೇ ರೀತಿ ಮಸಾಲೆ ರೊಟ್ಟಿನ ಕೂಡ ತಟ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಎಡ್ಜಸ್‌ನ ಕಟ್ ಮಾಡ್ಕೊಂತಾ ಇದ್ದೀನಿ. ಸೊ ಶೀಟು ಬಿಸಿಗೆ ಹಾಕಿದ ತಕ್ಷಣ ಸುಟ್ಟಲ್ಲ ಅಂತ ಹೇಳಿ ಸೊ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಸಾಲೆ ರೊಟ್ಟಿನೂ ಕೂಡ ಬರುತ್ತೆ. ಹಾಗೆ ಕೈ ಕೂಡ ಸುಟ್ಕೊಳ್ಳೋದಿಲ್ಲ. ಅದಕ್ಕೆ ನಾನಂತೂ ಲೆಕ್ಕನಿಲ್ಲ ಅಷ್ಟು ಸಲ ಕೈನ ಸುಟ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಸುಲಭನೂ ಕೂಡ ಆಗುತ್ತೆ. ಎರಡು ಕಡೆ ಆಯಿಲ್‌ನ ಹಾಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ಸೊ ಬೇರೆಯವರು ಬೇರೆ ತರ ಮಸಾಲೆ ರೊಟ್ಟಿ ಮಾಡ್ತಾರೆ. ಬಟ್ ನಾನು ನಮ್ಮಲ್ಲಿ ಮಾಡೋದು ಈ ರೀತಿ ಮಸಾಲೆ ರೊಟ್ಟಿ. ಇದಕ್ಕೆ ಹಸಿಮೆಣಸಿನಕಾಯಿನ ಬಳಸ್ಕೊಂಡಿಲ್ಲ ನಾನು. ಮಕ್ಕಳಿಗೆ ತಿನ್ನಿಸಬೇಕಾದ್ರೆ ಹಸಿಮೆಣಸಿನಕಾಯಿ ಬಾಯಿಗೆ ಸಿಕ್ಕಿದ್ರು ಅಂತಂದ್ರೆ ಇಡೀ ತಿಂಡಿನೇ ಬೇಡ ಅಂದ್ಬಿಡ್ತಾರೆ ಅದಕ್ಕೇನೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.